ಗಂಡ ಹೆಂಡತಿ ಮಗು ಚಂದದ ಸಂಸಾರ ದೂರದ ವಿಜಯನಗರದಿಂದ ಬೆಂಗಳೂರಲ್ಲಿ ಬಂದು ನೆಲೆಸಿದ್ರು. ಆದರೆ ಬಿಎಂಟಿಸಿ ಅಟ್ಟಹಾಸಕ್ಕೆ ಪತ್ನಿ ಉಸಿರು ನಿಂತಿದೆ. ಗಂಡ ಮಗು ತಬ್ಬಲಿಗಳಾಗಿದ್ದಾರೆ. ಮನೆ ಮಗಳನ್ನ ಕಳೆದುಕೊಂಡಿರುವ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದ್ದು ಹೋದ ಜೀವಕ್ಕೆ ಹೊಣೆ ಯಾರು ಅಂತ ಗೋಳಾಡಿದ್ದಾರೆ. ಈ ತರ ಕೇರ್ಲೆಸ್ ಮಾಡಿ ಬಿಎಂಟಿಸಿ ತಮ್ಮ ಇಷ್ಟ ಬಂದಂಗೆ ಈ ತರ ಡ್ರೈವಿಂಗ್ ಮಾಡಿದ್ರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಮೃತಪಟ್ಟಿದ ತಕ್ಷಣ ಕಂಡಕ್ಟರ್ ಮತ್ತೆ ಡ್ರೈವರ್ ಅವರು ಓಡೋಗ್ಬಿಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಗೆ ಅವರಿಗೆ ಅಟ್ಲೀಸ್ಟ್ ಸಾಂತ್ವನ ಹೇಳುವಂತ ಒಂದು ಸೌಜನ್ಯತೆ ಕೂಡ ಈ ಬಿಎಂಟಿಸಿ ಅಧಿಕಾರಿಗಳಿಗಿಲ್ಲ. ಗೋಳಾಟ, ಕಣ್ಣೀರು, ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂದವಳ ಅಗಲಿಕೆ ಗಂಡನಿಗೆ ಇನ್ನಿಲ್ಲದ ಸಂಕಟ ತಂದಿದೆ. ಸಂಗಾತಿಯನ್ನ ಕಳೆದುಕೊಂಡಿರುವ ಈ ಪತಿಯ ರೋದನೆ ಕರುಳು ಹಿಂಡುವಂತಿದೆ. ಈ ರೋದನೆಗೆ, ಕಣ್ಣೀರಿಗೆ, ದುಃಖಕ್ಕೆ ಕಾರಣ ಕಿಲ್ಲರ್ ಬಿಎಂಟಿಸಿ. ಹೌದು, ಬಿಎಂಟಿಸಿ ಅಟ್ಟಹಾಸಕ್ಕೆ ಈಗಾಗಲೇ 10 ಜೀವಗಳು ಬಲಿಯಾಗಿವೆ. ಆದ್ರೂ ಬಿಎಂಟಿಸಿ ಬಸ್ ಚಾಲಕರ ಅಜಾಗರೂಕತೆ ಇನ್ನೂ ನಿಂತಿಲ್ಲ. ಇದೇ ಬಿಎಂಟಿಸಿ ಬೇಜವಾಬ್ದಾರಿಗೆ ಮತ್ತೊಂದು ಪ್ರಾಣ ಹೋಗಿದೆ. ಇನ್ನು ಬಾಳಿ ಬದುಕಬೇಕಾಗಿದ್ದ ಅಮಾಯಕ ಜೀವವೊಂದು ಕೊನೆ ಉಸಿರೆಳೆದಿದೆ. ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಈಕೆ ಹೆಸರು ಸೀಮಾ, ಸದಾ ಹಸನ್ಮುಖಿ. ಗಂಡ ಮುದ್ದಾದ ಮಗಳ ಜೊತೆ ಖುಷಿ ಖುಷಿಯಿಂದ ಕಾಲ ಕಳೆತಿದ್ದ ಜೀವ. ಆದ್ರೆ ಅದ್ಯಾರ ವಕ್ರ ದೃಷ್ಟಿ ಬಿತ್ತೋ ಏನೋ, ಯಮರಾಯನಂತೆ ಬಂದ ಬಿಎಂಟಿಸಿ ಬಸ್ 21 ವರ್ಷದ ಸೀಮಾಳನ್ನ ಬಲಿ ಪಡೆದು ಸುಖ ಸಂಸಾರದ ನಗುವನ್ನ ಶಾಶ್ವತವಾಗಿ ಕಿತ್ಕೊಂಡಿದೆ. ಬುಧವಾರ ಸೀಮಾ ಗಂಡ ಮಗುವಿನ ಜೊತೆ ಕಬಡ್ಡಿ ನೋಡ್ಬೇಕು ಅಂತ ಸಿಲ್ಕ್ಬೋರ್ಡ್ ಜಂಕ್ಷನ್ ಸಮೀಪದ ಮಡಿವಾಳ ಫ್ಲೈಓವರ್ ಮೇಲೆ ಬರ್ತಾ ಇದ್ರು. ಆ ವೇಳೆ ಯಮಸ್ವರೂಪಿ ಬಿಎಂಟಿಸಿ ಬಸ್ ಇವರಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ದ್ವಿಚಕ್ರ ವಾಹನದಲ್ಲಿ ಮಗು ಮತ್ತು ಪತಿ ಜೊತೆ ಕುಳಿತಿದ್ದ ಗೃಹಿಣಿ ಸೀಮಾ ಆಯ ತಪ್ಪಿ ಕೆಳಗ್ ಬಿದ್ದಿದ್ದಾರೆ. ಆಗ ಕಿಲ್ಲರ್ ಬಿಎಂಟಿಸಿ ಬಸ್ನ ಹಿಂಬದಿ ಚಕ್ರ ಸೀಮಾ ಮೇಲೆ ಹರಿದಿದೆ. ಅಷ್ಟೇ ನೋಡಿ, ಸ್ಥಳದಲ್ಲೇ ಸೀಮಾ ಉಸಿರು ನಿಂತು ಹೋಗಿದೆ. ಅದೃಷ್ಟವಶಾತ್ 1.5 ವರ್ಷದ ಮಗು ಗಾನವಿ ಮತ್ತು ಪತಿ ಗುರುಮೂರ್ತಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಸೀಮಾ ಪತಿ ಗುರುಮೂರ್ತಿ ಲೈನ್ಮನ್ ಆಗಿ ಕೆಲಸ ಮಾಡ್ತಾ ಇದ್ರು. ವಿಜಯನಗರದಿಂದ ಕೆಲಸದ ಸಲುವಾಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಆದ್ರೆ ವಿಧಿಯಾಟಕ್ಕೆ ಪತ್ನಿ ಸೀಮಾ ಜೀವ ಹೋಗಿದೆ. ಗಂಡ ಮತ್ತು ಮಗು ಒಬ್ಬಂಟಿಗಳಾಗಿದ್ದಾರೆ. ಕಿಲ್ಲರ್ ಬಿಎಂಟಿಸಿಯಿಂದಾಗಿ ಪತ್ನಿಯನ್ನ ಕಳೆದುಕೊಂಡಿರುವ ಪತಿಯ ದುಃಖ ಹೇಳತೀರದ್ದಾಗಿದೆ. ನಾವು ಎಡಗಡೆ ಇದ್ರೂ ಹಿಂಬದಿಯಿಂದ ರಭಸವಾಗಿ ಬಂದ್ಗುದ್ದಿ ನನ್ನ ಹೆಂಡತಿ ಪ್ರಾಣ ತೆಗೆದಿದ್ದಾರೆ ಅಂತ ಗುರುಮೂರ್ತಿ ಭಾವುಕರಾಗಿದ್ರು. ಒಬ್ಬರೇ ಮಗಳು ಅಂದ್ರೆ ಪ್ರೋ ಕಬಡ್ಡಿ ಬುಕ್ ಮಾಡ್ಕೊಂಡಿದ್ವಿ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ. ಆ ಸಮಯದಲ್ಲಿ ಆಗಿರೋದು ಸರ್. 2.5 ವರ್ಷ ಆಗಿದೆ.
ಇಲ್ಲ ಇಲ್ಲ, ನಾನು ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಲೈನ್ ಮ್ಯಾನ್ ಆಗಿ S13 ಸಬ್ ಡಿವಿಷನಲ್ಲಿ. ನಮ್ಮ ವೈಫು ಮನೆಯಲ್ಲೇ ಇದ್ರು ಸರ್, ಯಾವ ವರ್ಕ್ ಕೆಲಸ ಮಾಡ್ತಿದ್ರು, ಓದ್ಕೊಂಡು ಮನೆಯಲ್ಲೇ ಇದ್ರು ಸರ್. ಲೆಫ್ಟ್ ಸೈಡಲ್ಲಿ ಇದ್ರು, ರೈಟ್ ಸೈಡಿಂದ ಅವರು ರೈಟ್ ಟರ್ನ್ ಮಾಡೋಕೆ ಗುದ್ಬಿಟ್ರೆ ತಪ್ಪು ಅವ್ರದ್ದೇ ಆಗುತ್ತಲ್ಲ ಆಬ್ವಿಯಸ್ಲಿ. ಇನ್ನೇನು ಫುಲ್ ಲೆಫ್ಟ್ ಸೈಡಲ್ಲೇ ಇದ್ದೀನಿ ನಾನು, ಓವರ್ಟೇಕ್ ಮಾಡಿಕೊಂಡು ಆ ಥರ. ಸರ್ ಒಬ್ರು ಯಾರಾದ್ರೂ ಇಲ್ಲಿವರೆಗೂ ಯಾರು ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ. ಡ್ರೈವರು ಯಾರು ಎಲ್ಲ ಜನಗಳೇ, ಲೋಕಲ್ ಜನಗಳೇ ಬಂದು ಅವರೆಲ್ಲ ಹೆಲ್ಪ್ ಮಾಡಿದ್ರು ಸರ್. ಯಾರು ಇಲ್ಲ ಸರ್, ಓಡೋಗ್ಬಿಟ್ರು ಸರ್, ನಿಲ್ಸಕ ಅಲ್ಲೇ ಓಡೋಗ್ಬಿಟ್ರು ಸರ್. ಅಲ್ಲಿ ಯಾರು ಸ್ಪಾಟಲ್ಲೇ ಯಾರಿದ್ದಿಲ್ಲ, ನಿಲ್ಸಿ ಹೋಗ್ಬಿಟ್ರು, ಬಸ್ ಬಿಟ್ಟು ಹೋಗ್ಬಿಟ್ರು. ಈ ಸಾವಿಗೆ ಬಿಎಂಟಿಸಿ ಚಾಲಕನ ಬೇಜವಾಬ್ದಾರಿ ಕಾರಣ ಅಂತ ಸೀಮಾ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಅಪಘಾತವಾಗ್ತಿದ್ದಂತೆ ಬಸ್ ಚಾಲಕ, ಕಂಡಕ್ಟರ್ ಇಬ್ರು ಬಸ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಘಟನೆ ನಡೆದು ಗಂಟೆಗಳು ಕಳೆದ್ರು, ಯಾವೊಬ್ಬ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಿಲ್ಕ್ ಬೋರ್ಡ್ ಜಸ್ಟ್ ಕಂಟರ್ಷನ್ ಒಂದು ಪಂದ್ಯ ವೀಕ್ಷಣೆಗೆ ಹೋಗ್ತಾ ಇದ್ರು. ಬಟ್ ಇಲ್ಲಿ ಸಿಂಗ್ಸಂದ್ರ ಮನೆಯಿಂದ ಇನ್ನು ಹತ್ತಿರದಲ್ಲೇ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಹತ್ತಿರಬೇಕಾದ್ರೆ BMTC ಬಸ್ ಡಿಕ್ಕಿ ಹೊಡೆದು ಮೃತಪಟ್ಟಿರ್ತಾರೆ. ಡ್ರೈವರ್ ಅವರು ಆಕ್ಸಿಡೆಂಟ್ ಆಗಿ ಆ ಹುಡುಗಿ ಮೃತಪಟ್ಟಿದ ತಕ್ಷಣ ಕಂಡಕ್ಟರ್ ಮತ್ತೆ ಡ್ರೈವರ್ ಅವರು ಓಡೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದ್ದಾರೆ, ಇಲ್ಲೇ ಇದ್ದಾರೆ. ಆ ಮೂಮೆಂಟಲ್ಲಿ ಇವರು ಸ್ಕೂಟಿ ಮೇಲೆ ಹೋಗ್ತಾ ಇದ್ದಾರೆ, ಸೈಡಲ್ಲೇ ಇದ್ದಾರೆ, ಲೆಫ್ಟ್ ಸೈಡಲ್ಲೇ ಇದ್ದಾರೆ, ಅವರು ಕಾರ್ನರಲ್ಲಿ, ಫ್ಲೈಓವರ್ ಕಾರ್ನಲ್ಲೇ ಇದ್ದಾರೆ. ಇವರು ತುಂಬ ಫಾಸ್ಟಾಗಿ ಬಂದುಬಿಟ್ಟು ಡಿಕ್ಕಿ ಹೊಡೆದಿದ್ದಾರೆ, ಸ್ಕೂಟಿಗೆ ಡಿಕ್ಕಿ ಹೊಡೆದು ಅವರು ಲೆಫ್ಟ್ ಸೈಡ್ ಬಿದ್ದಾರೆ, ಆ ಹುಡುಗಿ ರೈಟ್ ಸೈಡ್ ಬಿದ್ದಾರೆ. ಆಗ ವೀಲ್ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. BMTC ಅವರು ಇದುವರೆಗೂ ಯಾರು ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ, ಇದುವರೆಗೂ ಯಾರು ಬಂದು ನಮಗೆ ಭೇಟಿ ಮಾಡಿಲ್ಲ. ಅವ್ರಿಗೆ ಪರಿಹಾರ ಕೊಡಬೇಕು ಕಾನೂನು ರೂಪದಲ್ಲಿ. ಅವ್ರು ಇದುವರೆಗೂ ಏನು ಮಾಡಲ್ಲ. ಸೀಮಾ ಸಾವಿಗೆ ನ್ಯಾಯ ಕೊಡಬೇಕು, ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ಇಲ್ಲವಾದ್ರೆ ಧರಣಿ ನಡೆಸೋದಾಗಿ ಸೀಮಾ ಕುಟುಂಬಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನಮಗೆ ಅನ್ಯಾಯ ಆಗಿರೋದನ್ನ ಅವರು BMTC ಯಾರು ಮೇಲಾಧಿಕಾರಿ ಬಂದು ನಮ್ಮ ಹತ್ರ ಮಾತಾಡಬೇಕು, ಇಲ್ಲಾಂದ್ರೆ ನಾವು ಧರಣಿ ಮಾಡಬೇಕಾಗತ್ತೆ. ಯಾಕಂದ್ರೆ ಇದುವರೆಗೂ ಅವರು ಇಂಥ ಒಂದು ಘೋರ ಸಾವು ಆಗಿದ್ರೂ ಇದುವರೆಗೂ ಯಾವುದೇ ಒಂದು ಮೇಲಧಿಕಾರಿಗಳು ಇದುವರೆಗೂ ಬಂದು ಭೇಟಿಯಾಗಿಲ್ಲ. ಆದ್ದರಿಂದ ಅವ್ರಿಗೆ ಪರಿಹಾರ ಕೊಡಬೇಕು. ಅವರು ಫ್ಯಾಮಿಲಿಗೆ ತುಂಬ ತೊಂದರೆ ಆಗಿದೆ. ಅವರು ಫ್ಯಾಮಿಲಿಗೆ ಅವ್ರಿಗೆ ಅಟ್ಲೀಸ್ಟ್ ಸಾಂತ್ವನ ಹೇಳುವಂಥ ಒಂದು ಇದು ಕೂಡ, ಸೌಜನ್ಯತೆ ಕೂಡ ಈ BMTC ಅಧಿಕಾರಿಗಳಿಗಿಲ್ಲ. ಇಷ್ಟು ಒಂದು ಘೋರ ಆದರೂ ಯಾರೂ ಬಂದಿಲ್ಲ. ಅದಕ್ಕೆ ಅದನ್ನು ತಾವು ಅವರು ಭೇಟಿ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ಮಾಡಿ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೃತ ಸೀಮಾಳ ಮರಣೋತ್ತರ ಪರೀಕ್ಷೆ ನಡೆದಿದ್ದು, ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಮಡಿವಾಳ ಸಂಚಾರಿ ಪೊಲೀಸರು ಎಸ್ಕೇಪ್ ಆಗಿರುವ ಡ್ರೈವರ್ ಹಾಗೂ ಚಾಲಕರನ್ನ ಬಂಧಿಸಿದ್ದಾರೆ. ಒಟ್ನಲ್ಲಿ ಕಿಲ್ಲರ್ BMTCಯಿಂದಾಗಿ ಏನೂ ತಿಳಿಯದ 2 ವರ್ಷದ ಮಗು ತನ್ನ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾದ್ರೆ, ತಾಳಿ ಕಟ್ಟಿದ ಪತ್ನಿಯನ್ನ ಕಳೆದುಕೊಂಡ ಗಂಡ ಒಬ್ಬಂಟಿಯಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಪದೇ ಪದೇ BMTC ಬೇಜವಾಬ್ದಾರಿಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದು, ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ. ಇಲ್ಲವಾದ್ರೆ BMTCಗೆ ಅದಿನ್ನೆಷ್ಟು ಜೀವಗಳು ಬಲಿಯಾಗಬೇಕು ಗೊತ್ತಿಲ್ಲ.